आज एक हम ऐसे महान व्यक्ति के जन्मदिन के मौके पर मौजूद हैं जिसने हम सबको, देश के हर एक नागरिक को, हर एक धर्म को अपने हक के लिए आवाज़ उठाना सिखाया है। इन्हीं के बदौलत आज हम सब अपनी बात आप तक रख रहे हैं। वो हैं बाबा साहब अम्बेडकर। बाबा साहब अम्बेडकर ने हमें बोलने का अधिकार दिया। बाबा साहब अम्बेडकर के बदौलत आज हम अपनी बात रख सकते हैं। बाबा साहब अम्बेडकर ने हर धर्म को सम्मान दिया, मगर कुछ नफरती नेता आज धर्मों को बांटने की गंदी सियासत कर रहे हैं। लेकिन जब तक बाबा साहब का संविधान जिंदा है, वो कितनी भी कोशिश करें वो कभी कामयाब नहीं होंगे। और हम बाबा साहब अम्बेडकर के संविधान के मुताबिक उनको मुंह तोड़ जवाब देंगे। आज बाबा साहब का 134वां जन्मदिन है। हम इस मौके पर यहाँ अम्बेडकर सर्कल पर मौजूद हैं और हम यहाँ पर बाबा साहब अम्बेडकर का जन्मदिन मना रहे हैं। ಎಲ್ಲರಿಗೆ ನಮಸ್ಕರಿಸುತ್ತಾ ಇವತ್ತಿನ ದಿವಸ ಗೆಳೆಯರೇ ಬಹಳ ಉತ್ಸಾಹ ಹುಮ್ಮಸ್ಸಿನ ದಿವಸ. ಇವತ್ತು ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ದೇಶದ ಸಂವಿಧಾನ ಒಂದು ವೇಳೆ ಅಂಬೇಡ್ಕರ್ ಬಾಬಾ ಸಾಹೇಬ್ ಅವರು ಬರೆದಿದ್ದಿಲ್ಲ ಅಂದರೆ ನಾವು ಇನ್ನೂ ಗುಲಾಮರಾಗಿರ್ತಿದ್ವಿ. ಎಲ್ಲರ ಹಕ್ಕವನ್ನು ಮೇಲಾಗಿ ತೆಳಗಿನ ಮೇಲಿನ ಎಲ್ಲ ಜಾತಿ ಸಮಾನವಾಗಿರಬೇಕು, ಮೇಲಾಗಿ ಮಹಿಳೆಯರ ಹಕ್ಕವನ್ನು ಕೊಟ್ಟಿದ್ದಾರೆ. ಇವತ್ತಿನ ದಿವಸ ನಾನು ಹೇಳಬಲ್ಲೆ, ಏನು ಜನವರಿ 22 ಕಾನ್ಸ್ಟಿಟ್ಯೂಷನ್ ಡೇ ಅಂತ ನಾವೇನು ಆಚರಿಸ್ತೀವಿ, ಅದು ಆ್ಯಕ್ಚುಲಿ ಇವತ್ತಾಗಬೇಕಿತ್ತು. ಅದನ್ನು ತಪ್ಪಿದ್ದಾರೆ. ಅಂಬೇಡ್ಕರ್ ಬಾಬಾ ಸಾಹೇಬ್ರು ಹುಟ್ಟಿದ ದಿವಸ ಜನವರಿ 26 ಅಂದರೆ ಇವತ್ತಿನ ದಿವಸ ಅದು ಕಾನ್ಸ್ಟಿಟ್ಯೂಷನ್ ಡೇ ಆಗಿ ಬಿತ್ತು. ಅವರು ಒಂದು ವೇಳೆ ಈ ದೇಶಕ್ಕೆ ನಮ್ಮ ಹಕ್ಕನ್ನು ಕೊಟ್ಟಿದ್ದಿಲ್ಲ ಅಂದರೆ ನಾವು ಬೀದಿ ಪ್ಯಾಲ್ ಆಗ್ತಿದ್ವಿ. ಗೆಳೆಯರೇ, ಎಲ್ಲರೂ ಉತ್ಸಾಹದಿಂದ ನಾವು ನಮ್ಮ ಮೈನಾರಿಟಿ ಅಧ್ಯಕ್ಷರು ಕಾಂಗ್ರೆಸ್, ನಾನು ಜನರಲ್ ಸೆಕ್ರೆಟರಿ, ಎಲ್ಲ ಚಾನ್ಸಾಬ್ ಗಡಂಗಳ, ನಮ್ಮ ಜನರಲ್ ಸೆಕ್ರೆಟರಿ ಆದಂಥ ಗೌಸ್ ಮುಜಾವರಲ್ಲಿ ಎಲ್ಲ ನಾವು ಕೂಡಿ ಗೆಳೆಯರು ಇವತ್ತು ಇಲ್ಲಿ ಹುಟ್ಟಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಹೆಂಗೆ ನಾವು ರಂಜಾನ್ ಈದ್ ಮತ್ತು ಬಕ್ರೀದ್ ಈದ್, ಆಮೇಲೆ ನಾವು ದೀಪಾವಳಿ ಹೆಂಗೆ ಆಚರಿಸ್ತೀವಿ, ಇವತ್ತಿನ ದಿವಸ ಆ್ಯಕ್ಚುಲಿ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ರ ಜಯಂತಿ, ಹುಟ್ಟುಹಬ್ಬದ ಜಯಂತಿ ಅಂಗವಾಗಿ ಅವರು ಬರೆದಂಥ ಒಂದು ಸಂವಿಧಾನ ಏನದ ನಮ್ಮ ದೇಶಕ್ಕೆಲ್ಲ ಜಗತ್ತಿಗೆ ಪ್ರಸಿದ್ಧ ಆಗಿದೆ. ಇದು ಜಗತ್ತಿಗೆ ಪ್ರಸಿದ್ಧ ಆಗಿದೆ ನಮ್ಮ ಸಂವಿಧಾನ ಇರಲಿಲ್ಲಪ್ಪ ಅಂತಂದ್ರೆ ಯಾರು ಮೋದಿನೂ ಪ್ರಧಾನಮಂತ್ರಿ ಹಾಕಿದ್ದಿಲ್ಲ, ಯಾರೂ ಪ್ರಧಾನಮಂತ್ರಿ ಹಾಕಿದ್ದಿಲ್ಲ, ಮುಖ್ಯಮಂತ್ರಿ ಹಾಕಿದ್ದಿಲ್ಲ. ಇವತ್ತು ಪ್ರಧಾನಮಂತ್ರಿ ಮೋದಿ ಆಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ದ ಸಂವಿಧಾನದಿಂದ ಆಗ್ಯಾರ ಅನ್ನೋದು ಅವರು ಅರಿತುಕೊಳ್ಬೇಕು ಮೊದಲವರು. ಅದ್ರ ಮೇಲೆ ಏನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ನಮ್ಮ ಸಂವಿಧಾನ ಜೀವಂತಿರುವವರೆಗೂ ಯಾವುದೇನೂ ಯಾವ ಸಮಾಜದವ್ರಿಗೂ ಏನೂ ಆಗಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೆ ರಕ್ಷಣೆ ಕೊಟ್ಟಾರ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದರ ಇವತ್ತು ಹುಟ್ಟುಹಬ್ಬ ದಿವಸ ಎಲ್ಲರೂ ಏನಪ್ಪ ಅಂದ್ರೆ ಅವ್ರದ್ದು ಹುಟ್ಟುಹಬ್ಬನ ಒಂದು ವಿಜೃಂಭಣೆಯಿಂದ ಆಚರಿಸಬೇಕಂತೇಳಿ ನಾನು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷೆಯಾಗಿ ಚಾನ್ಸಾಬ್ ಗಡಗಲ ಅಂತ ಹೇಳ್ಕಿಂದ ಬದಾಯಿ ಹೇಳ್ತೀನಿ ಎಲ್ಲರಿಗೆ.